ಓಕೆ, ಇನ್ನು ಕೋಮಲ್ ಸರ್ ಜಗ್ಗೇಶ್ ಸರ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಫಸ್ಟ್ಗೆ ಕೋಮಲ್ ಸರ್ ಬಗ್ಗೆ ಮಾತಾಡೋಣ. ಕೋಮಲ್ ಸರ್ ಇಲ್ಲ ಅಂತ ಅಂದಿದ್ರೆ ನಾವು ಸಿನಿಮಾ ಕಂಪ್ಲೀಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಜಗ್ಗೇಶ್ ಸರ್ ಅವರ ಸ್ಟುಡಿಯೋ ಆಗಿರ್ಬೋದು, ಅವ್ರು ಹೇಳುವಂಥ ಕೆಲವೊಂದು ಮಾತುಗಳಾಗಿರ್ಬೋದು, ಅವ್ರು ನೋಟಿಸ್ ಮಾಡಿರುವಂಥ ಪ್ರತಿಯೊಂದು ವಿಷಯ ಆಗಿರ್ಬೋದು, ಐ ವಾಸ್ ಓವರ್ವೆಲ್ಮ್ಡ್. ಲೈಕ್ ಸಿನಿಮಾ ಚೆನ್ನಾಗಾಗಿದೆ, ಸಿನಿಮಾ ಚೆನ್ನಾಗಿ ಹೊರಗಡೆ ತೊಗೊಂಡು ಬಂದಿದ್ದೀವಿ, ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀವಿ, ಜನ ಹಂಗೆ ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಖುಷಿ ಇದೆಯಲ್ಲ, ಆ ಒಂದು ಖುಷಿಯಿಂದ ನಾನು ಯಾರ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ಕಟ್ಕೊಂಡು ನಾವು ಕೆಲಸ ಮಾಡಿಬಿಟ್ರೆ ಚಾನ್ಸೇ ಇಲ್ಲ. ಆ ಪಾಸ್ಟ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ, ನಮಗೆ ಬುದ್ಧಿ ಇರಲಿಲ್ಲ, ನಂಬಿಟ್ವಿ ನಾವು. ಲೈಫ್ ನೆವರ್ ಗಿವ್ಸ್ ದ ಸೆಕೆಂಡ್ ಚಾನ್ಸ್. ಸೊ ಸೆಕೆಂಡ್ ಚಾನ್ಸ್ ನಾವು ಯಾರಾದ್ರೂ ಕೊಡ್ತಾ ಇದ್ದಾರೆ ಅಥವಾ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅದನ್ನ ಕಣ್ಣು ಗೊತ್ಕೊಂಡು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಂತವ್ರಿಗೆಲ್ಲ ಬದುಕೋ ಯೋಗ್ಯತೆನೇ ಇಲ್ಲ. ಸೊ ಈ ಒಂದು ಜಾಗದಲ್ಲಿ ಕೈ ಹಿಡ್ದಂಥವ್ರು ಕೋಮಲ್ ಸರ್, ಜಗ್ಗೇಶ್ ಸರ್. ಸೊ ದೇ ಆರ್ ಲೈಕ್ ರಿಯಲ್ ಗಾಡ್ ಫಾರ್ ದ ಲೈಫ್ ಟೈಮ್. ಇನ್ ಕೆಲವ್ರು ಇದ್ದಾರೆ ಡಬ್ಬಿಂಗ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಶೂಟಿಂಗ್ ಮಾಡ್ಬಿಟ್ಟು ಹೊರಟ್ಬಿಟ್ರು. ಫ್ರೆಂಡ್ಸ್ ಅಫ್ಕೋರ್ಸ್ ಅದನ್ನ ನಾನು ಹೇಳಿದ್ದು, ಫ್ರೆಂಡ್ಶಿಪ್ ಮೇಲೆ ಬೆಲೆ ವಿಶ್ವಾಸ ಏನೂ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಂತಹ ಒಂದು ಜಾಗ ನಾವೇ ಅವ್ರಿಗೆ ಆಪರ್ಚುನಿಟಿನೂ ಕೊಟ್ಬಿಟ್ಟು ಬಾಪ ನಂಗೆ ಕೆಲಸ ಮಾಡ್ಕೊಡೋ ಪ್ರೊಡ್ಯೂಸರ್ಸ್ ಭಿಕ್ಷೆ ಬೇಡಬೇಕಾ? ಇಂಥವ್ರೆಲ್ಲ ಆರ್ಟಿಸ್ಟ್ ಆಗಿ ಗೊತ್ತಿಲ್ಲ ಅವ್ರು ಇನ್ನು ಎಷ್ಟು ಮಟ್ಟಿಗೆ ಬೆಳೀತಾರೋ ಏನೋ ಗೊತ್ತಿಲ್ಲ. ಸಚ್ ಎ ಬ್ಯಾಡ್ ಥಿಂಗ್ ಇನ್ ಆರ್ಟಿಸ್ಟ್. ಅಂದ್ರೆ ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ಇದ್ದವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಬಿಗ್ ಬಾಸ್ ಒಂದು ನೆಗೆಟಿವ್ ತರ ಆಯ್ತು. ಪ್ರೊಡ್ಯೂಸರ್ ಸೇಫ್ ಆದ್ರ? ಓಕೆ, ಇನ್ನು ಕೋಮಲ್ ಸರ್ ಜಗ್ಗೇಶ್ ಸರ್ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಫಸ್ಟ್ಗೆ ಕೋಮಲ್ ಸರ್ ಬಗ್ಗೆ ಮಾತಾಡೋಣ. ಕೋಮಲ್ ಸರ್ ಇಲ್ಲ ಅಂತ ಅಂದಿದ್ರೆ ನಾವು ಸಿನಿಮಾ ಕಂಪ್ಲೀಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಿ ಹ್ಯಾಸ್ ಗ್ರೇಟ್ ಆರಾ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್. ಆನ್ ಸ್ಕ್ರೀನ್ ತಿಂದಾಕ್ಬಿಟ್ಟಿದ್ದಾರೆ. ಅವ್ರನ್ನ ಮೀರ್ಸೋದಕ್ಕೆ ತುಂಬಾ ಕಷ್ಟ ಇದೆ ಇಲ್ಲಿ ಅಕ್ಕಪಕ್ಕ ನಮ್ಗಳಿಗೆ ಯಾರಿಗಾದ್ರೂ ಅಷ್ಟೇ ಆರ್ಟಿಸ್ಟ್ ಆಗಿ. ಬಟ್ ವೆನ್ ಇಟ್ ಕಮ್ಸ್ ಟು ಆಫ್ ಸ್ಕ್ರೀನ್, he is a very inexpensive person to like have him on set. ನಂಗೆ ಕ್ಯಾರವನೇ ಬೇಕು, ನನಗೆ ಅದೇ ಬೇಕು, ನನಗೆ ಇದೇ ಬೇಕು, ಏನು ಕೇಳಲ್ಲ. ಸೊ ಲೈಕ್ ಈಸ್ ಅ ಪ್ರೊಡ್ಯೂಸರ್ಸ್ ಪರ್ಸನ್. ಸೊ ಅದಾದ್ಮೇಲೆ ನಾವು ಹೊಸಬ್ರಲ್ಲ, ಪ್ರೊಡ್ಯೂಸರ್ಸ್ ಆಗಿ ನಾವು ಹೊಸಬ್ರು. ನಾನು ಈ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿದಾಗ್ಲೂ ಐ ವಾಸ್ ಜಸ್ಟ್ ಆರ್ಟಿಸ್ಟ್. ಸೊ ಇವಾಗ ನಾನು ಪ್ರೊಡ್ಯೂಸರ್ ಆದಾಗ, ನಮ್ಮ ಪಾರ್ಟ್ನರ್ ಆರ್ ಕೆ ಅವ್ರ ಪ್ರೊಡ್ಯೂಸರ್ ಆದಾಗ, ಕಾರ್ತಿಕ್ ಅವ್ರು ಆದಾಗ ಅವ್ರನ್ನ ಕೂರ್ಸ್ಕೊಂಡ್ರು. ನಿಮ್ಗೆ ಏನ್ ಬೇಕು, ಏನ್ ಬೇಡ, ಹಿಂಗಿದ್ರೆ ಹಿಂಗಾಗತ್ತೆ, ಹಂಗ್ ಬಂದ್ರೆ ಹಿಂಗ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡಿ ಅಂತ ನಮಗ್ ನಾಲೆಜು ಕೊಟ್ಟು, ನಾಲೆಜ್ ಅಲ್ಲಿ ದುಡ್ಡಲ್ಲಿ ಎಷ್ಟು ಯಾವ ಜಾಗದಲ್ಲಿ ಕಡಿಮೆ ಆಗ್ಬೋದು ಅದನ್ನು ಹೇಳ್ಕೊಟ್ಟು ನಾವು ಕೆಲಸ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಅದನ್ನು ಕೊಟ್ಟು ಹೆಲ್ಪ್ ಮಾಡಿದ್ರು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಕೋಮಲ್ ಸರ್. ಜಗ್ಗೇಶ್ ಸರ್ ಅವರ ಸ್ಟುಡಿಯೋ ಆಗಿರ್ಬೋದು, ಅವ್ರು ಹೇಳುವಂತ ಕೆಲವೊಂದು ಮಾತುಗಳಾಗಿರ್ಬೋದು, ಅವ್ರು ನೋಟಿಸ್ ಮಾಡಿರುವಂತ ಪ್ರತಿಯೊಂದು ವಿಷಯ ಆಗಿರ್ಬೋದು, I was overwhelmed. Like ಸರ್ ಒಂದು ಶೋನಲ್ಲಿ ನನಗೆ ಹೇಳಿದ್ರು, ಲೈಕ್ ಏನು ಒಂದು ಫ್ರೇಮನ್ನು ಕಾಂಪ್ರಮೈಸ್ ಇಲ್ದಿರಂಗೆ ಮಾಡಿದ್ದಾರೆ ಅಂತ. ಇದಕ್ಕಿಂತ ಇನ್ನೇನ್ ಬೇಕು ನಮಗೆ? ಆಸ್ ಅ ಪ್ರೊಡ್ಯೂಸರ್ ಐ ವಾಂಟ್ ನೋ ಕಾಂಪ್ರಮೈಸ್ ಅನ್ನೋ ವರ್ಡ್ ಇದೆಲ್ಲ, ಅದು ವರ್ಕ್ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದನ್ನ ಇನ್ನೊಬ್ರು ದೊಡ್ಡ ವ್ಯಕ್ತಿ ನೋಟಿಸ್ ಮಾಡ್ತಾ ಇದಾರಲ್ಲ, ಐ ಆಮ್ ಸೋ ಹ್ಯಾಪಿ. ನನಗಿವತ್ತು ಸಿನಿಮಾ ಚೆನ್ನಾಗಾಗಿದೆ, ಸಿನಿಮಾ ಚೆನ್ನಾಗಿ ಹೊರಗಡೆ ತಗೊಂಡ್ ಬಂದಿದೀವಿ, ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀವಿ, ಜನ ಹಂಗೆ ಅದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋಂತ ಒಂದು ಖುಷಿ ಇದೆಯಲ್ಲ, ಆ ಒಂದು ಖುಷಿಯಿಂದ ನಾನು ಯಾರ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದೀನಿ. ಅಷ್ಟು ಕೋಪ ಇದೆ ಜನರ ಮೇಲೆ. ಬಟ್ ಅವರಿಬ್ರು ನಮ್ಗೇನ್ ಸಾಥ್ ಕೊಟ್ರು, ಅದರಿಂದ ನಾವಿವತ್ತು ಸಿನಿಮಾನ ಇಷ್ಟು ಬೇಗ ರಿಲೀಸ್ ಮಾಡೋಕ್ಕಾಯ್ತು. ನಮ್ಮ ಪ್ರೊಡ್ಯೂಸರ್ ಇರೋ ಫಾಸ್ಟ್ಗೆ ಐ ಥಿಂಕ್ ಇನ್ನೊಂದು 3-4 ತಿಂಗಳು ಮುಂಚೆನೆ ರಿಲೀಸ್ ಮಾಡ್ಬಿಡ್ತಾ ಇದ್ರು, ಅಷ್ಟು ಫಾಸ್ಟ್ ಆಗಿದ್ದಾರೆ. ಎಲ್ಲ ಕಡೆ ನಾವೇನಂತೀವಿ ಅಂದ್ರೆ, ಬೇರೆಯವ್ರು ಹೇಳೋ ಮಾತು ನಾನು ಕೇಳಿದೀನಿ, ನಮ್ಮ ಪ್ರೊಡ್ಯೂಸರ್ ಒಂಚೂರು ಧೈರ್ಯ ಮಾಡ್ಬಿಟ್ರೆ ಇದಾಗ್ಬಿಡುತ್ತೆ, ಅವ್ರ ಒಂಚೂರು ದುಡ್ಡು ಹಿಂಗ್ ಕೊಟ್ಬಿಟ್ರೆ ಇದಾಗ್ಬಿಡುತ್ತೆ ಅಂತ ಇದನ್ನ ಹೇಳೋದ್ ಕೇಳಿದ್ವಿ ನಾವು ಆರ್ಟಿಸ್ಟ್ ಆಗಿದ್ದಾಗ. ಅರ್ಧ ಜನ ಸುಳ್ಳು ಹೇಳ್ತಾರೆ, ಇದೇ ಸತ್ಯ. ಅರ್ಧ ಜನ ಇಂಡಸ್ಟ್ರಿನಲ್ಲಿ ಬರೀ ಸುಳ್ಳೇ ಹೇಳ್ತಾರೆ, ಇದೇ ಸತ್ಯ. ಅದು ಇವಾಗ ಗೊತ್ತಾಯ್ತು. ಹೌದೌದು, ನಾವ್ ಏನಂತಾರಲ್ವಾ, ನಾವ್ ಆ ಶೂನಲ್ಲಿ ಫಿಟ್ ಆದಾಗ್ಲೇನೆ ನಮಗೆ ಆ ವ್ಯೂ ಗೊತ್ತಾಗೋದು. ಸೊ ಐ ರಿಯಲೈಸ್ಡ್, ಓಕೆ ತುಂಬಾ ಜನ ಸುಳ್ಳು ಹೇಳ್ತಾರೆ, ತುಂಬಾ ಜನ ನಿಜ ಹೇಳೋ ತರ ನಾಟಕ ಮಾಡ್ತಾರೆ ಅಂತ. ಓವರ್ ಆಲ್ ಜಗ್ಗೇಶ್ ಅವರು ರಿಲೀಸ್ ಆಗೋವರೆಗೂ, ಸಿನಿಮಾ ನೋಡೋವರೆಗೂ ಅವರು ನಿಮಗೆ ಮಾಡಿದ ಸಪೋರ್ಟ್ ನೆನೆಸ್ಕೊಂಡ್ರೆ ಇವತ್ತಿಗೆ ಅನ್ಸುತ್ತೆ? ತುಂಬಾ ಸಪೋರ್ಟಿವ್ ಅವರು. ಆ ತರದೊಬ್ಬ ವ್ಯಕ್ತಿ ಪ್ರತಿ ಫ್ಯಾಮಿಲಿನಲ್ಲಿ ಇರಬೇಕು. ಯಾಕಂತಂದ್ರೆ
ಹೆಣ್ಮಕ್ಳು ಮನೆಯಿಂದ ಆಚೆ ಬಂದು ಕೆಲಸ ಮಾಡೋಕ್ಕೆ 108 ಕಷ್ಟಗಳಿದೆ. ಆ ಕಷ್ಟಗಳನ್ನ ಕ್ರಾಸ್ ಮಾಡಿಕೊಂಡು ಇವತ್ತಿಗೂ ಐ ಹ್ಯಾವ್ ಮೈ ಮಾಮ್ ಅಟ್ ಹೋಮ್. ಅವ್ರಿಗೆ ಪಾಪ ಹುಷಾರಿಲ್ಲ ಅಂತ ಅಂತಾರೆ, ಆ ಟೈಮಿಗೆ ನಾವು ತಿಂಡಿ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ಅದು ಮುಗಿಸ್ಕೊಂಡು ನಾವು ಇಲ್ಲಿಗೆ ಆಚೆಗೆ ಬರಬೇಕು. ಆಚೆ ಬಂದು ಇಲ್ಲೇನೋ ಒಂದು ಎಕ್ಸ್ಟ್ರಾ ನಮಗೆ ಬಿಸ್ನೆಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಮನೆಗೆ ಹೋಗೋಷ್ಟೊತ್ತಿಗೆ ಬಂದು ಅಡುಗೆ ಮಾಡಿಲ್ಲ ಅಂತಾರೆ, ಅಥವಾ ಏನಂತಾರೆ ಇನ್ನೇನೋ ತರಿಸಿಲ್ಲ, ಐಟಮ್ ತರಿಸಿಲ್ಲ ಅಂತಾರೆ. ದಿಸ್ ಆಲ್ ಹ್ಯಾಪನ್ಸ್. ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಆಚೆ ಬಂದು ಏನೋ ಒಂದು ಧೈರ್ಯವಾಗಿ ನಿಂತಿದ್ದೀವಿ ಅಂತಂದರೆ ತುಳಿಯೋಕೆ ಮಾತ್ರ ಟ್ರೈ ಮಾಡಬೇಡಿ. ಅದರಲ್ಲೂ ಆರ್ಟಿಸ್ಟ್ ಆಗಿ ಇದ್ಕೊಂಡು ನಾವಿರೋ ದುಡ್ಡನ್ನು ತೊಗೊಂಬಂದು ಹಾಕೋತಿದ್ಯಲ್ಲ, ಇಟ್ಸ್ ವೆರಿ ಬಿಗ್ ಡೀಲ್. ಜಗ್ಗೇಶ್ ಸರು, ಕೋಮಲ್ ಸರು ಇಬ್ರು ನಮ್ಗೊಂಥರ ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ ಇದ್ದಂಗೆ. ಸೊ ಅವರಿಬ್ರು ಪಿಲ್ಲರ್ಸ್ ಆಗಿ ನಿಂತ್ಕೊಂಡಿದ್ದಕ್ಕೆ ನಮ್ಮ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ಮೇಲೆ ಎದ್ದೇಳ್ತು. ಇಲ್ಲ ಅಂತಂದ್ರೆ ನಮಗೆ ತುಂಬ ಕಷ್ಟ ಆಗಿರೋದು. ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೋ, ಅವರು ಬೇರೆಯವ್ರ ಜೊತೆ ಹೆಂಗಿದಾರೋ ಐ ಟೋಟ್ಲಿ ಡೋಂಟ್ ನೋ. ಬಟ್ ನಮ್ಮ ಪಾಲಿಗೆ ದೇವರು ಅವರಿಬ್ರು. ಸೊ ಅವ್ರು ಏನು ಕರೆಕ್ಟಾಗಿ ಕೆಲಸ ಮಾಡಿದ್ರು, ಅವತ್ತಿಗೆ ಅವ್ರು ಕೆಲಸ ಮಾಡಲಿಲ್ಲ ಅಥವಾ ಅವ್ರು ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಂದ್ರೆ ಬೇರೆಯವ್ರನ್ನ ನಂಬಿ ನಾವು ಕೂತ್ಕೊಂಡಿದ್ದಿದ್ರೆ ಇನ್ನೊಂದು ವರ್ಷ ಆದ್ರೂ ನಾವು ಇಲ್ಲೇ ಕೂತಿರ್ತಿದ್ವಿ. ಹಾಕಿರೋ ದುಡ್ಡು ಅಲ್ಲೇ ಇರ್ತಾ ಇತ್ತು, ಇನ್ನೂ ಹಾಕ್ತಾನೆ ಇರ್ತಾ ಇದ್ವಿ, ಇನ್ನೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾ ಇದ್ವಿ, ಡಬ್ಬದಲ್ಲೇ ಇರ್ತಾ ಇತ್ತು. ಹೊರಗೆ ಬರಕ್ ಚಾನ್ಸೇ ಇರ್ಲಿಲ್ಲ. ಇಂಥವ್ರನ್ನ ಕಟ್ಕೊಂಡು ನಾವು ಕೆಲಸ ಮಾಡ್ಬಿಟ್ರೆ ಚಾನ್ಸೇ ಇಲ್ಲ. ಆ ಪಾಸ್ಟ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ, ನಮಗ್ ಬುದ್ಧಿ ಇರ್ಲಿಲ್ಲ, ನಂಬಿಟ್ವಿ ನಾವು. ಮತ್ತೆ ಅವ್ರನ್ನ ಪಿಕ್ ಮಾಡಿ ತಪ್ಪು ಮಾಡಿ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸತಿ ಲೈಫ್ ನೆವರ್ ಗಿವ್ಸ್ ದ ಸೆಕೆಂಡ್ ಚಾನ್ಸ್. ಸೊ ಸೆಕೆಂಡ್ ಚಾನ್ಸ್ ನಾವ್ ಯಾರಾದ್ರೂ ಕೊಡ್ತಾ ಇದಾರೆ ಅಥವಾ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅದನ್ನ ಕಣ್ಣು ಗೊತ್ಕೊಂಡ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಂತವ್ರಿಗೆಲ್ಲ ಬದುಕೋ ಯೋಗ್ಯತೆನೇ ಇಲ್ಲ, ಸೀರಿಯಸ್ಲಿ. ಸೊ ಈ ಒಂದು ಜಾಗದಲ್ಲಿ ಕೈ ಹಿಡ್ದಂತವ್ರು ಕೋಮಲ್ ಸರ್, ಜಗ್ಗೇಶ್ ಸರ್. ಸೊ ದೇ ಆರ್ ಲೈಕ್ ರಿಯಲ್ ಗಾಡ್ ಫಾರ್ ದ ಲೈಫ್ ಟೈಮ್. ಎಸ್, ಸಿನಿಮಾ ಬಗ್ಗೆ ಸಾಕಷ್ಟು ಒಳ್ಳೆ ವಿಮರ್ಶೆಗಳನ್ನ ನೋಡಿದಿರಿ, ಒಂದಷ್ಟು ಕಾಲಿಳಿಯುವಂತಹ ವಿಮರ್ಶೆಗಳನ್ನ ನೋಡಿದಿರಿ, ನೆಗೆಟಿವ್ ವಿಮರ್ಶೆಗಳನ್ನ ನೋಡಿದಿರಿ. ಆಫ್ಟರ್ ದಟ್ ಇದೆಲ್ಲ ಆದ್ಮೇಲೂ ಕೂಡ ಒಂದು ಸಿನಿಮಾ ಸಕ್ಸಸ್ ಅಂತ ಬರೋದು ಪ್ರೊಡ್ಯೂಸರ್ ಸೇಫ್ ಆದ್ರ ಅಂದ್ರೆ ನನ್ನ ಪ್ರಕಾರ ಪ್ರೊಡ್ಯೂಸರ್ ಹಾಕಿದ ದುಡ್ಡು ಹಾಕಿದ ದುಡ್ಡಷ್ಟು ವಾಪಸ್ ಬಂತು ಅಂತಂದ್ರೆ ಪ್ರೊಡ್ಯೂಸರ್ ಸೇಫ್, ಸಿನಿಮಾ ಅವರಿಗೆ ಒಳ್ಳೇದು ಮಾಡಿದೆ ಅಂತ ಅರ್ಥ. ಕೋಣ ಸಿನಿಮಾಯಿಂದ ತನಿಷಾ. ಕೋಣ ಸಿನಿಮಾ ಇವತ್ತಿಗೂ ಏನು ನಡೀತಾ ಇದೆ, ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಎಸ್, ಸಿನಿಮಾ ಹೊಸದು ಬಂದಾಗ ಥಿಯೇಟರ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಸಿನಿಮಾ ಥಿಯೇಟರ್ಸ್ಗಳು ಆ ವಾರಕ್ಕೆ ಏನು ಜಾಸ್ತಿ ಇರುತ್ತೆ ಅದರದ್ದು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಬಟ್ ನಮಗೆ ಪರ್ಪಸ್ಫುಲಿ ಕೆಲವ್ರು ಮಾತಾಡಿದ್ದಾರೆ, ಆಯ್ತಾ. ದಿಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ರೆಸ್ಡ್. ನಾರ್ಮಲ್ ಆಗಿ ನನಗೆ ಮೊದಲು ನಾನು ಬಿಗ್ ಬಾಸ್ ಇಂದ ಬಂದಾಗ ಬಂದಂತಹ ಪ್ರಶ್ನೆ, ಇಲ್ಲ ಬಿಗ್ ಬಾಸ್ ಅವ್ರನ್ನ ಹಾಕೊಂಡು ಯಾವಾಗ ಸಿನಿಮಾ ಮಾಡ್ತೀರಾ, ಅಥವಾ ನೀವೆಲ್ಲರೂ ಒಟ್ಟಿಗೆ ನಾವು ಸಿನಿಮಾದಲ್ಲಿ ಯಾವಾಗ ನೋಡೋದಕ್ಕೆ ಸಾಧ್ಯ ಅಂತ ನೀವು ಹಳೆ ಇಂಟರ್ವ್ಯೂಸ್ ಯಾವ್ದಾದ್ರು ತೆಗೆದು ನೋಡಿ. ಎಲ್ಲಾದ್ರಲ್ಲೂ ಎಲ್ಲರೂ ಕೇಳಿರುವಂತ ಪ್ರಶ್ನೆ, ಕಾಮೆಂಟ್ಗಳು ಸುರಿಮಳೆ ಬಂದಿತ್ತು. ದಟ್ ವಾಸ್ ಇನ್ ಮೈ ಮೈಂಡ್. ಆಕ್ಚುಲಿ ನಮ್ಗೆ ಇನ್ನೊಂದು ಪ್ರಾಜೆಕ್ಟ್ ತಲೆಯಲ್ಲಿತ್ತು, ಅದರಲ್ಲಿ ಈ ತರ ಪ್ಲಾನ್ ಮಾಡೋದಿತ್ತು. ನಾವು ಬಿಗ್ ಬಾಸ್ಗೆ ಹೋದಾಗ ನಾವ್ ಯಾರ್ಯಾರು ಇದ್ವಿ ಆ ತರದ್ ಒಂದು ಕಾನ್ಸೆಪ್ಟ್ ತಲೆಯಲ್ಲಿತ್ತು. ಬಟ್ ಆಬ್ವಿಯಸ್ಲಿ ನೀವು ಪ್ರೊಡ್ಯೂಸರ್ ಸೇಫ್ ಅಂತ ಕೇಳಿದ್ರಲ್ಲ, ಅದು ತಲೆಯಲ್ಲಿದ್ದಾಗ ಓಕೆ ಕೋಮಲ್ ಸರ್. ಸೊ ಕೋಮಲ್ ಸರ್ ಅಂತ ಬಂದಾಗ ಆಬ್ವಿಯಸ್ಲಿ ಒಬ್ಬ ರಿಜಿಸ್ಟರ್ಡ್ ಹೀರೋ, ಒಂದು ದೊಡ್ಡ ಸ್ಟಾರ್, ಅವರ ಸಿನಿಮಾ ಅನ್ಬೇಕಾದ್ರೆ ಸಿನಿಮಾಗೊಂದು ಬೆಲೆ ಇರುತ್ತೆ. ಸೊ ಆ ಬೆಲೆನ ಕಡಿಮೆ ಮಾಡಕ್ ಆಗಲ್ಲ, ಅಥವಾ ಆ ಬೆಲೆ ನಾವು ಇನ್ಕ್ರೀಸ್ ಮಾಡುವಂತ ಸಾಧ್ಯತೆಗಳಿದೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ಕೊಂಡಾಗ ಓಕೆ ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತೆ ಅಂತ ಒಂದು, ಅಂಡ್ ವ್ಯಾಲ್ಯೂ ನಮಗೆ ರಿಟರ್ನ್ ಬರುತ್ತೆ ಅಂತ ಒಂದು. ಸೊ ಯು ಮೈಟ್ ನೋ ವೇರ್ ಇಟ್ ಕಮ್ಸ್. ಓಕೆ, ಸೊ ಈ ತರ ತಲೆಯಲ್ಲಿ ಯೋಚನೆ ಮಾಡಿದಾಗ ನಾವು ಆ ಎಕ್ಸ್ಟ್ರಾ ಸ್ಟೋರಿ ಇತ್ತಲ್ಲ ಅದನ್ನ ಬಿಟ್ಬಿಟ್ವಿ. ಆಬ್ವಿಯಸ್ಲಿ ಹೀರೋ ವ್ಯಾಲ್ಯೂ ಅಂತ ಒಂದು ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಆಸ್ ಅ ಪ್ರೊಡ್ಯೂಸರ್ ಐ ಹ್ಯಾವ್ ಟು ಥಿಂಕ್ ಆಲ್ ದಿಸ್. ಸೊ ನಾನು ಅದನ್ನ ಯೋಚನೆ ಮಾಡ್ಬೇಕಾಯ್ತು, ಯೋಚನೆ ಮಾಡಿದೆ, ಆ ಪ್ರಾಜೆಕ್ಟ್ ಕೈ ಬಿಟ್ವಿ, ಇದನ್ನ ತಗೊಂಡು. ಬಟ್ ಪ್ಯಾಡಿಂಗ್ ಆರ್ಟಿಸ್ಟ್ ಅಥವಾ ಇಲ್ಲಿ ನಮಗೆ ಫಿಲಪ್ಸ್ ಅಂತ ಯಾರ್ಯಾರು ಬೇಕು ಅಂತ ಅನ್ಕೊಂಡ್ವಿ. ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ವಿಷಯ, ಈಗ ನನಗೆ ಬಿಗ್ ಬಾಸ್ ಅವರು ಇವರು ಅಂತ ಅಲ್ಲ, ಆರ್ಟಿಸ್ಟ್ಗಳು ಗೊತ್ತಿರೋರಾಗಬೇಕು. ಯಾರು ಅಲ್ಲಿ ಬಂದು ಹೊಸಬ್ರಿಗೆ ಅವಕಾಶ ಇರಬಾರ್ದು ಅಂತ ಅಲ್ಲ. ಈಗ ಹೊಸ ಮುಖನ ನೋಡಿ ಜನ ಇವ್ರು ಯಾರೋ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋಕ್ಕೂ, ಯಾರೋ ಗೋಲ್ಡ್ ಸುರೇಶ್ ಬಂದು ಕಾಣಿಸಿದ ತಕ್ಷಣ ಗೋಲ್ಡ್ ಸುರೇಶ್ ಅಲ್ವಾ ಅನ್ನೋಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ನಾನ್ ತಲೆಯಲ್ಲಿ ಇಟ್ಕೊಂಡಿದ್ದೆ. ಸೊ ನನ್ನ ಬಜೆಟ್ ಏನಿತ್ತು ಆ ಒಂದು ಆರ್ಟಿಸ್ಟ್ ಕ್ಯಾಟಗರಿಗೆ, ಆ ಬಜೆಟ್ ಅಲ್ಲಿ ನಾನು ಯಾರ್ಯಾರನ್ನ ಪಿಕ್ ಮಾಡ್ಕೊಂಡ್ ಬರ್ಬೋದು ಅವ್ರು ಎಲ್ಲಾರನ್ನೂ ಪಿಕ್ ಮಾಡ್ಕೊಂಡ್ ಬಂದೆ. ಸಿನಿಮಾದವರು, ಸೀರಿಯಲ್ ಅವರು, ಬಿಗ್ ಬಾಸ್ ಅವರು, ರಿಯಾಲಿಟಿ ಶೋ ಅವರು, ಎಲ್ಲರೂ ಇದ್ರು. ಇವಾಗ ಈ ಜನ ಕೆಲವೊಬ್ರು ನನಗೆ ಏನ್ ಮಾತಾಡಿದ್ದಾರೆ, ರಿವ್ಯೂ ಮಾತಾಡಿರೋರು ಅಂತಂದ್ರೆ ಬಿಗ್ ಬಾಸ್ ಅವ್ರು ಇದಾರೆ, ಅದಕ್ಕೆ ರಿವ್ಯೂ ಮಾಡೋರು. ಓಕೆ, ದ ವಿಡಿಯೋ ಮಾಡಿ ಯಾರು ಹಾಕ್ತಾ ಇದ್ದೀರಾ, ನಿಮ್ದೇನ್ ಋಣ ನಾನು ತಿಂದಿರ್ಲಿಲ್ಲ, ಆದ್ರೂ ಯಾಕೆ ಮಾತಾಡಿದೀರಾ ಅಂತ ಗೊತ್ತಿಲ್ಲ, ಏನೋ ಎಲ್ಲ ಆ ಮುಖಗಳನ್ನ ಹಾಕೊಂಡ್ಬಿಟ್ಟಿದ್ದೀರಾ. ಆರ್ಟಿಸ್ಟ್ಗಳನ್ನ ಅವಮಾನ ಮಾಡೋದಕ್ಕೆ ನಿನ್ನಂತ ರಿವ್ಯೂ ಮಾಡೋನ್ಗೆ ಯಾವುದೇ ಯೋಗ್ಯತೆ ಇಲ್ಲ.
ಅಂಡ್ ಇಫ್ ಯು ಆರ್ ಡೂಯಿಂಗ್ ಅ ರಿವ್ಯೂ ಆನ್ ಅ ಪ್ರಾಜೆಕ್ಟ್ ಪ್ಲಸ್ ಮೈನಸ್ ಎರಡನ್ನೂ ಹೇಳೋ, ನೀನ್ ಮೈನಸ್ ಹೇಳೋದಕ್ಕೆ ಅಂತ ನೀನ್ ವಿಡಿಯೋ ಮಾಡ್ತೀಯ ಅಂತಂದ್ರೆ ಯಾರೋ ನಿನಗೆ ಏನೋ ಮಾಡು ಅಂತ ಹೇಳಿರ್ಬೇಕು, ಇಲ್ಲ ನಮ್ಮ ಕಡೆಯಿಂದ ನೀನ್ ಏನಾದ್ರು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀಯ, ನಿನಗೆ ಸಿಕ್ಕಿರಲ್ಲ, ಅದಕ್ಕೋಸ್ಕರ ನೀನ್ ಮಾತಾಡಿರ್ತೀಯ. ಅಂಡ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನೇನು ಇಂಡಸ್ಟ್ರಿಗೆ ಹೊಸಬ್ಳಲ್ಲ ಅಥವಾ ನಾನು ಸೋಷಿಯಲ್ ಮೀಡಿಯಾಗೆ ಹೊಸಬ್ಳಲ್ಲ, ಐ ನೋ ಬೋತ್. ಸೊ ನಮಗೆ ಪಾಸಿಟಿವ್ ಎನ್ಸ್ ತಪ್ಪಿರಬಹುದು ಕೆಲವೊಂದ್ ಜಾಗದಲ್ಲಿ. ನಾವು ಹೊಸಬ್ರು ಸ್ವಾಮಿ, ನಾವು ಕೆಲಸ ಮಾಡಿದೀವಿ, ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಎಲ್ಲಾರನ್ನೂ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದೀವಿ. ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರುತ್ತೆ ನಾವು ಮಾಡೋ ಕೆಲಸ. ದಟ್ ಇಸ್ ವಾಟ್ ಲರ್ನಿಂಗ್ ಇಸ್ ಆಲ್ ಅಬೌಟ್. ಸಿನಿಮಾದಲ್ಲೂ ಇರುತ್ತೆ ಸಣ್ಣ ಮಿಸ್ಟೇಕ್ ಇದ್ದೇ ಇರುತ್ತೆ. ಎಲ್ಲಾ ಕಡೆ ಹುಡುಕ್ತೀರಾ, ಹುಡುಕಕ್ಕಂತಾನೆ ನೀವಿದ್ದೀರಾ ಅಂತಂದ್ರೆ ಅದ್ರಲ್ಲಿ 99 ಒಳ್ಳೇದ್ ವಿಷಯ ಇದೆ ಅಲ್ವಾ, ಅದನ್ನ ನಿನ್ ಯೋಗ್ಯತೆಗೆ ಹೇಳಕ್ ಆಗ್ಲಿಲ್ಲ. ಅಂಡ್ ಯು ಆರ್ ಟಾಕಿಂಗ್ ಅಬೌಟ್ ಒನ್ ಸ್ಮಾಲ್ ನೆಗೆಟಿವ್ ಥಿಂಗ್ ಅಂಡ್ ಇಟ್ ಇಸ್ ನಾಟ್ ನೆಗೆಟಿವ್ ಅಕಾರ್ಡಿಂಗ್ ಟು ಮೀ. ಇಟ್ ಇಸ್ ನಾಟ್ ಅಟ್ ಆಲ್ ನೆಗೆಟಿವ್. ನನ್ನ ಪ್ರಕಾರ ಗೊತ್ತಿರೋ ಮುಖಾನ ಜನ ನೋಡ್ತಾರೆ, ಜನ ಇದ್ ಮಾಡ್ತಾರೆ, ಮೆಚ್ಕೋತಾರ ಅಂತಾನೆ ನಾನ್ ಇದ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆ ಗೊತ್ತಿರೋ ಮುಖಗಳಿಗೆ ನಮ್ಮನ್ನ ಪ್ರಮೋಟ್ ಮಾಡೋದಕ್ಕಾಗ್ಲಿಲ್ಲ. ಸೊ ವಾಟ್ ಐ ಫೆಲ್ಟ್ ಅಂಡ್ ಥಾಟ್, ಕೆಲವ್ರು ಡಬ್ಬಿಂಗೇ ಮಾಡಕ್ ಬರ್ಲಿಲ್ಲ. ನಾವ್ ಇದನ್ನ ಫೇಸ್ ಮಾಡ್ತಾ ಇದೀವಿ ಅಂಡ್ ಅವ್ರ ಪರವಾಗಿ ನಿಂತು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ ಮುಖಗಳನ್ನ ನಾನು ಇವತ್ತು ಕರ್ಕೊಂಡ್ ಬರೋದಕ್ಕೆ ಕಾರಣ ಆಬ್ವಿಯಸ್ಲಿ ಮ್ಯಾಕ್ಸಿಮಮ್ ಇರೋರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ಸೊ ಆಕ್ಟಿವ್ ಇರೋಂತ ವ್ಯಕ್ತಿಗಳು ಒಂದ್ 4 ಜನಕ್ಕೆ ನಮ್ಮ ಪ್ರಾಜೆಕ್ಟ್ ಅನ್ನ ಹೇಳ್ಬೇಕು, ಅದರಿಂದ ನಮಗೂ ಏನಾದ್ರು ಒಂದು ಪ್ರಮೋಷನ್ ಆಗತ್ತೆ ಅನ್ನೋದನ್ನ ಪ್ರೊಡ್ಯೂಸರ್ ಆಗಿ ನಾನು ಯೋಚನೆ ಮಾಡದೆ ಏನ್ ಬಿಡು ಅಷ್ಟು ದಡ್ಡಿ ಅಲ್ಲ. ಅವ್ರಿಗೂ ಏನ್ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೂ ಗೊತ್ತಿರತ್ತೆ. ನಾವೊಂದು ಬೈಟ್ಸ್ ಕೇಳೋದಕ್ಕಾಗಿರ್ಬೋದು, ಕೆಲಸ ಆದ್ಮೇಲೆ ಡಬ್ಬಿಂಗ್ ಕೇಳೋದಕ್ಕಾಗಿರ್ಬೋದು, ಕೆಲವ್ರು ಪಾಪ ತುಂಬಾ ನೀಟಾಗಿ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ ಅಂಡ್ ಐ ಕಾಲ್ ದೆಮ್ ಪ್ರೊಫೆಷನಲ್ ಆರ್ಟಿಸ್ಟ್. ಇನ್ ಕೆಲವ್ರು ಇದಾರೆ ಡಬ್ಬಿಂಗ್ ಮಾಡಕ್ ಆಗಲ್ಲ, ಅವ್ರಿಗೆ ಶೂಟಿಂಗ್ ಮಾಡ್ಬಿಟ್ಟು ಹೊರಟ್ಬಿಟ್ರು. ಅಫ್ಕೋರ್ಸ್ ಅದನ್ನೇ ನಾನು ಹೇಳಿದ್ದು, ಫ್ರೆಂಡ್ಶಿಪ್ ಮೇಲೆ ಬೆಲೆ ವಿಶ್ವಾಸ ಏನು ಇಲ್ಲ ಅನ್ನೋದನ್ನ ತೋರ್ಸ್ಕೊಟ್ಟಂತಹ ಒಂದು ಜಾಗ ಕೋಣ. ಸೊ ಡಬ್ಬಿಂಗ್ ಮಾಡಿಲ್ಲ, ಎದುರುಗಡೆ ಸಿಗ್ತೀರಾ, ವಾವ್ ಎಲ್ಲ ಮಾತಾಡ್ತೀರಾ. ಗುರು ನೀನ್ ಆರ್ಟಿಸ್ಟ್ ಅಲ್ವಾ, ನಿನ್ ಯೋಗ್ಯತೆಗೆ ಬಂದ್ಬಿಟ್ಟು ಡಬ್ಬಿಂಗ್ ಮಾಡು ಗುರು. ಇನ್ ಹೆಂಗ್ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಅನ್ನಿಸ್ಕೋತೀಯ ನೀನು? ಯು ಆರ್ ಆಕ್ಟಿಂಗ್ ಇನ್ ಅ ಫಿಲ್ಮ್ ವಿಚ್ ಇಸ್ ರಿಲೀಸ್ಡ್ ಇವತ್ತಿಗೆ ನಿನಗೆ ಕಡಿಮೆ ತರದಲ್ಲಿ ನೋಡಿರ್ಬೋದು ಅಂಥವು ನೀನು ಆಕ್ಟಿಂಗ್ಗೆ ಒಪ್ಕೋಬಾರ್ದು, ಬರಬಾರ್ದು. ಯು ಆರ್ ನಾಟ್ ಅನ್ ಆರ್ಟಿಸ್ಟ್, ಬರಬಾರ್ದು. ನೀನ್ ಡಬ್ಬಿಂಗ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಸಮಯ ಸಂದರ್ಭ, ನಾನು ಬಿಸಿ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಕೈಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಒಂದು ಮಾತು ಅಂದ್ಬಿಟ್ಟಿದ್ರು. ಗಂಟ್ಲು ನೋವು, ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು, ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್. ನಾಳೆ ಬಂದ್ಬಿಡ್ತೀನಿ, ಬೆಳಗ್ಗೆ ಬಂದ್ಬಿಡ್ತೀನಿ, ಸಂಜೆ 6 ಗಂಟೆಗೆ ಬಂದ್ಬಿಡ್ತೀನಿ. 1.5 ತಿಂಗಳು ಯಾರು ಡಬ್ಬಿಂಗ್ ಮಾಡ್ತಾರೆ ಸರ್? ಮಾಡಲ್ಲ. ಇಂಥವ್ರನ್ನ ಹಾಕೊಂಡು ಅಂಡ್ ಅವ್ರ ಪರವಾಗಿ ನಿಂತ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಅಂದ್ರೆ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಕ್ಕೆ ಕ್ರಿಟಿಕ್ ಇಂದನೂ ಮಾತು ಕೇಳಬೇಕಾಗಿ ಬಂತು, ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಕ್ಕೆ ಫ್ರೆಂಡ್ಶಿಪ್ಗೂ ದೋಖಾಯ್ತು. ವೇರ್ ಯು ಆರ್ ರೆಸ್ಪೆಕ್ಟಿಂಗ್ ದ ಪರ್ಸನ್. ಓಕೆ ನಿನ್ಗೆ ಮಾಡೋಕ್ಕಾಗಲ್ವಾ? ಕೆಲವ್ರು ಹೇಳಿದ್ರು ಇಲ್ಲಪ್ಪ ನನ್ಗೆ ಇದನ್ನ ಮಾಡೋಕ್ಕಾಗಲ್ಲ. ಐ ಆಮ್ ಜೆನ್ಯೂನ್ಲಿ ಹ್ಯಾಪಿ ವಿತ್ ದ್ಯಾಟ್ ಹೂ ಸೇಸ್ ನೋ. ಓಕೆ ನನ್ನ ಲೈಫಲ್ಲೂ ಅಷ್ಟೇ ಹೇಳ್ಬಿಡು, ಏನಿದೆ ಅದನ್ನ ಹೇಳ್ಬಿಡು. ನಿಂಗೆ ಆಗ್ತಾ ಇಲ್ವಾ? ಆರ್ ಡೋಂಟ್ ಮೇಕ್ ಅಸ್ ಸಫರ್. ನನ್ನನ್ನು ಸಫರ್ ಮಾಡೋದಕ್ಕೆ ಏನಕ್ಕೆ ಇದು ಮಾಡ್ತಾ ಇದೆಯಾ? ಓಕೆ ಇವಾಗ ನಾನು ತನಿಷಾ, ನಾನು ಒಂದ್ ಕಡೆ ಹೋಗ್ತೇನೆ, ಆಕ್ಟ್ ಮಾಡ್ತೀನಿ. ಇನ್ಯಾರಾದ್ರೂ ಡಬ್ಬಿಂಗ್ ಮಾಡ್ತಾರೆ ಅಂತಂದ್ರೆ ಇದರ್ ಅವ್ರು ನನಗೆ ಪೇಮೆಂಟ್ ಕೊಟ್ರಲ್ಲ, ಆರ್ ಏನಂತಾರೆ ನನ್ಗೆ ಆ ಸಮಯಕ್ಕೆ ಬಂದು ಮಾತಾಡೋಕ್ಕಾಗಿರಲ್ಲ. ಐ ವುಡ್ ಹ್ಯಾವ್ ಬೀನ್ ಇನ್ ಗುಡ್ ಟರ್ಮ್ಸ್ ಟೆಲಿಂಗ್ ಥಿಂಗ್ಸ್. ಇವತ್ತಿನವರೆಗೂ ಆಗಿರೋದು ಒಂದೇ ಸಿನಿಮಾಗೆ, ಗೋಕುಲಕೃಷ್ಣ ಸಿನಿಮಾಗೆ ಕಾವ್ಯ ಅವ್ರು ವಾಯ್ಸ್ ಕೊಟ್ಟಿದ್ರು. ಬಿಕಾಸ್ ಆ ಟೀಮಿಂದ ನನಗೆ ಅವತ್ತಿಗೆ ಪೇಮೆಂಟ್ ಬಂದಿಲ್ಲ. ಸೊ ನನ್ನ ಡಬ್ಬಿಂಗ್ ಕರೆಯೋದಕ್ಕೆ ಅವರು ರೆಡಿ ಇರಲಿಲ್ಲ, ಬಂದೇ ಇಲ್ಲ, ಕಾನ್ವರ್ಸೇಷನ್ ಬಂದಿಲ್ಲ. ನಾನು ರಿಜೆಕ್ಟ್ ಮಾಡಿದ್ದಲ್ಲ, ಇವತ್ತಿನವರೆಗೂ ನನ್ಗಾಗಿದ್ದು ಅದು ಒಂದೇ ಜಾಗದಲ್ಲಿ. ಅದು ಬಿಟ್ರೆ ಇನ್ನೊಂದು ಭಾಷೆ ನನಗೆ ನಾರ್ಮಲ್, ಇನ್ನೊಂದು ಹಳ್ಳಿ ಭಾಷೆನೋ ಇನ್ನೊಂದು ಯಾವ್ದೋ ಭಾಷೆ ಮಾತಾಡಕ್ ಆಗಲ್ಲ ಅಂತ ಅವ್ರ ಸ್ಲ್ಯಾಂಗ್ ಬರ್ಲಿಲ್ಲ ಅಂತ ಇನ್ನೊಂದು ಶರಣ್ ಅವ್ರ ಜೊತೆನೆ ಒಂದು ಕಾಂಬಿನೇಷನ್, ಯಾವ್ದು ದೇವ್ ಸನ್ ಆಫ್ ಮುದ್ದೇಗೌಡ, ಅದ್ರಲ್ಲಿ ಬೇರೆ ಧ್ವನಿ ಬಂತು. ಸೊ ಅಂದ್ರೆ ದರ್ ಇಸ್ ಅ ರೀಸನ್. ಐ ನೋ ಫ್ರಮ್ 15 years ಇಂದ ನಾನು ಸಿನಿಮಾ ಮಾಡಿ, ಸೀರಿಯಲ್ ಮಾಡಿ, ಇಂಥ ಕೆಲಸಗಳು ನಡೀತೆ. ನೀನು ಹೇಳ್ಕೊಳಂಗ್ ಬಿಸಿ ಏನಿಲ್ಲ. ಓಕೆ ಗಂಟ್ಲು ಹಾಳಾಗೋಗಿದೆ ಅಂತ ಸುಳ್ಳು ಹೇಳೋಗ್ಲಿ, ಅಟ್ಲೀಸ್ಟ್ ಯು ವುಡ್ ಹ್ಯಾವ್ ಕವರ್ಡ್ ಇಟ್ ಅಪ್. ನೋ ಯು ವುಡ್ ಹ್ಯಾವ್ ಅಟ್ಲೀಸ್ಟ್ ಫ್ರೆಂಡ್ ಆಗಿ ಉಳ್ಕೋತಾ ಇದ್ದೆ ನಿನ್ನ ಇದಕ್ಕೆ. ಸೊ ಅದನ್ನು ಮಾಡ್ಲಿಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಟ್ರಬಲ್ಡ್ ಅಸ್ ಸೀಯಿಂಗ್ ಐಸ್. ಕಣ್ಣು ನೋಡ್ಕೊಂಡು ಸುಳ್ಳು ಹೇಳೋದಂತಾರಲ್ಲ, ಹಂಗ್ ಮಾಡ್ಕೊಂಡು ಎದುರುಗಡೆ ಸಿಕ್ಕಾಗೆ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ, ಮಧ್ಯಾಹ್ನ ಬಂದ್ಬಿಡ್ತೀನಿ. ಪ್ರೊಡ್ಯೂಸರ್ಸ್ ಭಿಕ್ಷೆ ಬೇಡ್ಬೇಕಾ? ಕೆಲಸ ಮಾಡಿದವ್ರು ನಾವೇ ದುಡ್ಡು ಕೊಟ್ಬಿಟ್ಟು, ನಾವೇ ಅವ್ರಿಗೆ ಆಪರ್ಚುನಿಟಿನೂ ಕೊಟ್ಬಿಟ್ಟು, ಬಾಪ ನಂಗೆ ಕೆಲಸ ಮಾಡ್ಕೊಡೋ ಪ್ರೊಡ್ಯೂಸರ್ಸ್ ಭಿಕ್ಷೆ ಬೇಡ್ಬೇಕಾ? 1 ಸಲ ಕೇಳೋದಕ್ಕೆ 2 ಸಲ ಕೇಳೋದಕ್ಕೆ ತಿಂಗಳಾನ್ಗಟ್ಲೆ ಇಂಥವ್ರೆಲ್ಲ ಆರ್ಟಿಸ್ಟ್ ಆಗಿ ಗೊತ್ತಿಲ್ಲ ಅವ್ರು ಇನ್ ಎಷ್ಟು ಮಟ್ಟಿಗೆ ಬೆಳಿತಾರೋ ಏನೋ ಗೊತ್ತಿಲ್ಲ. ಸಚ್ ಅ ಬ್ಯಾಡ್ ಥಿಂಗ್ ಇನ್ ಆರ್ಟಿಸ್ಟ್ ಲೈಫ್. ಈಗ ಆಲ್ರೆಡಿ ಬೆಳೆದಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡ್ತೀರಾ, ನೀವು ನೋಡ್ತೀರಾ, ನೋಡದೆ ಎಲ್ಲಿ ಹೋಗ್ತೀರಾ ಸ್ವಾಮಿ? ನಾವು ನೋಡ್ತೀವಿ, ನೀವು ನೋಡ್ತೀರಾ. ಗೊತ್ತಾಗ್ದಿರೋ ಅಷ್ಟು ಏನ್ ಯಾರು ದಡ್ರಲ್ಲ, ಆಯ್ತಾ? ಬಟ್
ನಮ್ ಕೆಲ್ಸ ಅಂತ ಬಂದಾಗ ನಾವ್ ನಿಯತ್ತಾಗಿ ಮಾಡ್ಬೇಕು ಅನ್ನೋದು ಒಂಚೂರು ಇರ್ಬೇಕು ಎಲ್ರಿಗೂ. ಅಂದ್ರೆ ನೀವ್ ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ಇದ್ದವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲೋ ಬಿಗ್ ಬಾಸ್ ಒಂದು ನೆಗೆಟಿವ್ ತರ ಆಯ್ತು. ನನಗೇನ್ ಅನ್ಸಲ್ಲ, ನಾನು ಅವ್ರನ್ನ ಆರ್ಟಿಸ್ಟ್ ಆಗಿ ನೋಡಿರೋದು. ಈಗ ರಘು ರಾಮನಗಪ್ಪ ಯಾವ ಬಿಗ್ ಬಾಸ್ ಅಲ್ಲಿ ಇದ್ರು, ವಿಜಯ್ ಚಂಡೂರ್ ಯಾವ ಬಿಗ್ ಬಾಸ್ ಅಲ್ಲಿ ಇದ್ರು, ಹುಲಿ ಕಾರ್ತಿಕ್ ಯಾವ ಬಿಗ್ ಬಾಸ್ ಅಲ್ಲಿ ಇದ್ರು, ಅನಂತು ಯಾವ ಬಿಗ್ ಬಾಸ್ ಅಲ್ಲಿ ಇದ್ರು. ಸಿ ಯು ಆರ್ ಹೈಲೈಟಿಂಗ್ ನಮ್ರತಾ, ವಿನಯ್, ಶಿಶಿರ್, ಇನ್ನೊಂದಿಬ್ರು ತುಕಾಲಿ, ಈ ತರ ಅಂದ್ರೆ 4 ಜನ ಇದಾರೆ ಅಂದ ತಕ್ಷಣ ಹೌದು ಅವ್ರ ಆರ್ಟಿಸ್ಟ್ ಬಿಫೋರ್ ಎನಿಥಿಂಗ್ ಅಲ್ವಾ? ಆರ್ಟಿಸ್ಟ್ ಆಗಿರೋರ್ನ ತಾನೇ ಇಲ್ಲಿ ಇದ್ ಮಾಡ್ಕೊಂಡು ಇವಾಗ ಬಿಗ್ ಬಾಸ್ ಅಲ್ಲಿ ಏನ್ ನಾನ್ ಆರ್ಟಿಸ್ಟ್ ಆಗಿದ್ರೆ ಇವ್ರನ್ನ ಕರ್ಕೊಂತಿದ್ರ? ಲೈಕ್ ದೇ ಆರ್ಟಿಸ್ಟ್ ಆಗಿ ಒಂದು ನೇಮ್ ಇಟ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಕ್ತು, ಇನ್ಕ್ಲೂಡಿಂಗ್ ಮೀ. ಸೊ ನಾನು ಆರ್ಟಿಸ್ಟ್ ಅಲ್ಲ ಅಂದಿದ್ರೆ ಮೇ ಬಿ ವೈ ರೀಸನ್ಸ್ ಹುಡುಕ್ಬೇಕು, ಇಲ್ಲ ಏನೋ ಒಂದೊಂದು ಕ್ಯಾಟಗರಿನಲ್ಲಿ ಬೇರೆ ಯಾವ್ದಾದ್ರು ಒಂದು ಹೆಸರು ಮಾಡಿರ್ಬೇಕು, ಅವಾಗ್ಲೇನೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ.